ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಬದನೆಕಾಯಿಯ ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೇನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಟು ಜಾಕಾಯಿ ಮತ್ತು ಅನಾರಸ್ ಹೂವು, ಉದ್ದದ್ದಾಗಿರೋ ಇನ್ನೊಂದು ತರಹ ಜಾಕಾಯಿ, ಏಲಕ್ಕಿ 3 ಮತ್ತು ಲವಂಗ 3 ಮತ್ತು ಮರಾಠಿ ಮೊಗ್ಗು ತಿರ್ಗಾ 2, ಚಕ್ಕೆ ಪೀಸು 3. ಇವನ್ನೆಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ. ಮುಂಚೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ಮೊದಲೇ ಅದರೊಳಗೆ ಒಂದು ಸ್ವಲ್ಪ ತುಪ್ಪ ಇತ್ತು, ಕಾದಿರೋ ಎಣ್ಣೆ ಇತ್ತು, ಅದಕ್ಕೆ ತುಪ್ಪ ಹಾಕಿಲ್ಲ. ಇವಾಗ ಅದನ್ನು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಹುರ್ಕೋಬೇಕು. ಅದು ಪಟ್ ಅಂತ ಸೌಂಡ್ ಬರುತ್ತೆ ಒಂದು ಯಾವುದಾದ್ರೂ, ಅದು ಅಷ್ಟೊತ್ತವರೆಗೂ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇವಾಗ ಅದು ಹುರಿದಿರೋದಾಗಿದೆ. ಒಲೆ ಆರಿಸ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಬಾಣಲಿ ತಗೊಂಡು ಎಣ್ಣೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕೋಣ. ಮತ್ತು ಸಾಸಿವೆ ಕಾಳು, ಕಡಲೆಬೇಳೆ 1-2 ಟೀ ಸ್ಪೂನು, ಉದ್ದಿನಬೇಳೆ 2 ಟೀ ಸ್ಪೂನು ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು 6 ಹಸಿಮೆಣ್ಸಿನ್ಕಾಯಿ 6 ಉದ್ದದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಸೀಳಿಬಿಟ್ಟು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡ್ ಫ್ರೈ ಆದ ನಂತರ ಅರಿಶಿಣ 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕೋಣ. ಅರಿಶಿಣ ಹಾಕ್ಬಿಟ್ಟು ಅದು ಸ್ವಲ್ಪ ಫುಲ್ಲು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಫ್ರೈ ಆಗಿದ ನಂತರ ಬದನೆಕಾಯಿ ನಾನು ಸಣ್ಣದಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕೋಣ. ಒಂದು ಅರ್ಧ ಕೆಜಿ ಹತ್ತತ್ರ ಇದೆ, 1/4 ಕೆಜಿಗೂ ಜಾಸ್ತಿ ಇದೆ. ನಾವು ಎಷ್ಟು ಹಾಕುತ್ತೀವೋ ಅಷ್ಟು ಹಾಕ್ಬೋದು. ಬದನೆಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ಅದನ್ನು ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕಿದ್ದೆ, ಇಲ್ಲ ಅಂದರೆ ಕಪ್ಪಗಾಗೋಗುತ್ತೆ. ನೀರಿನಲ್ಲಿ ಹಾಕ್ತೇವೆ ಹೋದರೆ ನಾವು ಕಪ್ಪಗಾಗೋಗುತ್ತೆ. ನೀರಿನಲ್ಲಿ ಹಾಕಿದ್ದೆ. ಇವಾಗ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಬದನೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೈ ಆಗಬೇಕು. ಅದು ಮೆತ್ತಗಾಗೋವರೆಗೂ ಹಾಗೆಯೇ ಆವಾಗವಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಮೆತ್ತಗೆ ಆಗೋದಿಲ್ಲ, ಅದು ತಳ ಹತ್ತುತ್ತೆ. ಇವಾಗ ಮೆತ್ತಗೆ ಕೈ ಆಡಿಸ್ತಾ ಇರೋಣ. ಹಾಗೆಯೇ ಈ ಕಡೆ ಅದು ಬೇಯ್ತಾ ಇರುತ್ತೆ. ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಮಿಕ್ಸಿ ಜಾರ್ನೊಳಗೆ ನಾನು ಮಸಾಲ ಐಟಮ್ ಎಲ್ಲ ಹುರಿದಿರೋದನ್ನೆಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ಹಾಕಿದ್ದಾದಮೇಲೆ ಇದು ಇನ್ನೊಂದು ಸರ್ತಿ ಕೈ ಆಡಿಸ್ಬೇಕಾಗುತ್ತೆ. ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಕೈ ಆಡಿಸೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಬೇಕು. ಅನ್ನಕ್ಕೆ ತಿರ್ಗಾ ಹಾಕಬೇಕು. ತುಂಬ ಜನ ಅನ್ನಕ್ಕೆ ಹಾಕ್ತಾರೆ, ನಾವೇನು ಅನ್ನಕ್ಕೆ ಹಾಕೋದಿಲ್ಲ ಉಪ್ಪು. ಇವಾಗ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದು ಆದಮೇಲೆ ಅದು ಚೆನ್ನಾಗಿ ಮೆತ್ತಗಾಗಿದೆಯಾ ಅಂತ ನೋಡೋಣ. ಅದನ್ನು ಸ್ವಲ್ಪ ಮೆತ್ತಗಾಗಬೇಕು. ಹಾಗೆಯೇ ಬಿಟ್ಟು ಬಿಡೋಣ. ಹಾಗೆ ಕೈ ಆಡಿಸ್ತಾ ಇರಬೇಕು. ಇವಾಗ ಮೆತ್ತಗಾಗಿದೆ. ಮೆತ್ತಗಾದ್ಮೇಲೆ ಅನ್ನನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. 1/4 ಕೆಜಿಯಷ್ಟು ಅನ್ನ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಉಪ್ಪೇನು ಹಾಕಿಲ್ಲ. ತುಂಬ ಜನ ಉಪ್ಪು ಹಾಕ್ತಾರೆ, ನಾವು ಉಪ್ಪು ಹಾಕೋದಿಲ್ಲ. ಇವಾಗ ಈ ಮಸಾಲೆ ಐಟಮು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮಸಾಲೆ ಐಟಮ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಿಂಬೆ ರಸ 1-2 ನಿಂಬೆಹಣ್ಣು, ಚಿಕ್ಕದಾದ 2 ನಿಂಬೆಹಣ್ಣನ್ನು ಹಿಂಡಿ ರಸ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿದ್ರೆ ಬದನೆಕಾಯಿಯ ಮಸಾಲ ಚಿತ್ರಾನ್ನ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡಿದ್ರೆ ಅಷ್ಟು ನನಗೆ ಇನ್ನೂ ಖುಷಿ ಆಗುತ್ತೆ. ಮುಂದೆ ಯಾವುದಾದ್ರೂ ಐಟಮ್ ಮಾಡಬೇಕು ಅಂದರೆ ಖುಷಿ ಆಗುತ್ತೆ. ಇವಾಗ ಬದನೆಕಾಯಿಯ ಮಸಾಲ ಚಿತ್ರಾನ್ನ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.